ಖಾಸಗಿ ಶಿಕ್ಷಣ ಸಂಸ್ಥೆಗಳು ದುಡ್ಡಿಗೋಸ್ಕರ ಮಕ್ಕಳ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿ ಬಿಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ಇದೆ, ನೋಡ್ತಾ ಹೋಗೋಣ ನಾವು ಏನೇನಾಗಿದೆ ಎಲ್ಲೆಲ್ಲಿ ಅಂತ. ಶಿಕ್ಷಣ ಸಚಿವರು ಖಾಸಗಿ ಶಾಲೆಗಳ ಕಳ್ಳಾಟ ಯಾವ ರೀತಿ ಇದೆ ಅನ್ನೋದನ್ನ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಖಾಸಗಿ ಶಾಲೆಗಳು ಹೇಗೆ ಆಟ ಆಡ್ತಾ ಇದೆ. ಸಾಧಾರಣವಾಗಿ ಓದೋ ಮಕ್ಕಳಿಗೆ ಪೋಷಕರಿಗೆ ಗೊತ್ತಿಲ್ಲದಂಗೆ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಅನ್ನು ಮಾಡಿಸಿದ್ದಾರಂತೆ. ತೀರಾ ಗಂಭೀರ ವಿಚಾರ ಇದು. ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಖಾಸಗಿ ಶಾಲೆಗಳು ಹಿಂಗೆ ಆಟ ಆಡ್ತಾ ಇದ್ದಾವ. ಸಾಧಾರಣವಾಗಿ ಓದೋ ಮಕ್ಕಳು ಈ ಖಾಸಗಿ ಶಾಲೆಗಳಿಗೆ ಬೇಕೇ ಬೇಕಾಗಿಲ್ವಾ? ಹಾಗಾದ್ರೆ ಪೋಷಕರಿಗೆ ತಿಳಿಸ್ದೆ ಇವ್ರು ಹೆಂಗೆ ಅನಾಥ ಮಕ್ಕಳು ಅಂತ ಅಡ್ಮಿಷನ್ ಮಾಡಿಸೋದಕ್ಕೆ ಸಾಧ್ಯ? ಇದೊಂದು ದಂಧೆ, ಇದೊಂದು ಸ್ಕ್ಯಾಮ್. ಹಾಗಾದ್ರೆ ಶಾಲೆಯ ಪ್ರಾಂಶುಪಾಲರ ವಿರುದ್ಧ ಈಗ ಪೋಷಕರು, ಮೋಸ ಹೋದ ಪೋಷಕರು ದೂರನ್ನು ದಾಖಲಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿರೋದ್ರ ಬಗ್ಗೆ ಒಂದಷ್ಟು ಸಾಕ್ಷ್ಯವನ್ನು ಕೂಡ ಕೊಟ್ಟಿದ್ದಾರಂತೆ. ಮಾರ್ಕ್ಸ್ ಕೊಡ್ತಾರೆ ಅಂದ್ಬಿಟ್ಟು ಮಮ್ಮಿ ಪಾಸ್ ಆಗಿದೆ ಹೋಗಿ ಸ್ಕೂಲಲ್ಲಿ ಕೇಳ್ತೀನಿ ಅಂತಂದ್ಲು. ಸ್ಕೂಲಲ್ಲಿ ಕೇಳಿದ್ದಕ್ಕೆ ಅವ್ರೇನಂದ್ರು ಸ್ಕೂಲಲ್ಲಿ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಕೊಡೋದಿಲ್ಲ ಅಂತ. ಆಮೇಲೆ ಏನು ಕೊಡೋದಿಲ್ಲ ಅಂತ ನಾವು ಕೇಳಿದ್ರೆ ಅವಳು ಇಲ್ಲಿ ಓದಲಿಲ್ಲ, ನಾವು ಎಕ್ಸಾಮ್ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಬರ್ಸಿರೋದು, ಅವ್ಳಿಗೆ ಅಡ್ಮಿಷನ್ ಮಾಡಿರೋದು ಅಲ್ಲಿ ಅಂತ ಅವರು ಹೇಳೋದು. ಏನು ನಾವು ಸೇರಿಸಿರೋದು ಇಲ್ಲಿ, ಫೀಸ್ ಕಟ್ತಾ ಇರೋದು ಇಲ್ಲಿ, ಎಕ್ಸಾಮ್ ಫೀಸು ಪ್ರತಿಯೊಂದು ಫೀಸು ಎಲ್ಲ ಪ್ರತಿಯೊಂದು ಸ್ಕೂಲಲ್ಲೇ ಕಟ್ಸಿರೋದು ನಾವು. ಅವರು ಎಲ್ಲ ತೊಗೊಂಡೋಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಕಟ್ಸಿದ್ದಾರೆ, ಅಡ್ಮಿಷನ್ನು ಅವರೇ ಹೋಗಿ ಮಾಡಿಸಿದ್ದಾರೆ. ನಾವು ಪೇರೆಂಟ್ಸ್ ಇಲ್ಲ ಮಕ್ಕಳಿಗೆ, ಅನಾಥ ಆಶ್ರಮದಲ್ಲಿ ಓದ್ತಾ ಇರೋ ಹುಡುಗರು ಇವರು ಅಂದ್ಬಿಟ್ಟು ಅಲ್ಲಿಂದ ನಾವು ಸೇರಿಸ್ತಾ ಇದ್ದೀವಿ ಅಂದ್ಬಿಟ್ಟು ಅವ್ರ ಹತ್ರ ಅವರು ಆ ಥರ ಅಡ್ಮಿಷನ್ ಮಾಡಿ ಮಕ್ಕಳಿಗೆ ಅಲ್ಲಿ ಎಕ್ಸಾಮ್ ಬರ್ಸಿದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ. ದೀಪಿಕಾಗೆ ಏನು ಅನ್ಯಾಯ ಆಗಿದೆ ಅಂದರೆ ಎಲ್ ಕೆ ಜಿಯಿಂದ 10th ಸ್ಟ್ಯಾಂಡರ್ಡ್ ಓದಿರೋದು ಸೆಂಟೆನ್ಸ್ ಹೈಸ್ಕೂಲಲ್ಲಿ, ಅದು ಎಲ್ಲಿ ವಸನ್ನಗರಲ್ಲಿ, ಅದು ಕ್ರಿಶ್ಚಿಯನ್ ಸ್ಕೂಲ್ ಅಂತ ನಾವು ಹಾಕಿರೋದು. ನಮಗೇನು ಪ್ರಾಬ್ಲಮ್ ಆಗಿದೆ ಅಂದರೆ 10th ಎಕ್ಸಾಮ್ ಬರೆದಿದ್ದಾಳೆ. 10th ಎಕ್ಸಾಮ್ ಬರೆದಾಗ ಫುಲ್ಲು ಇಂಟರ್ನಲ್ ಮಾರ್ಕ್ಸು ಅವ್ರು ಏನೂ ಕೊಟ್ಟಿಲ್ಲ. ಮಿನಿಮಮ್ ನಾನು ಇದ್ರ ಬಗ್ಗೆ ಕೇಳಕ್ಕೆ ಹೋದಾಗಲೇ ಈ ಸ್ಕೂಲ್ದು ನಮಗೆ TC ಮಾರ್ಕ್ಸ್ ಕಾರ್ಡ್ ಕೊಡಲ್ಲ, ನಿಮಗೆ BBMP ಸ್ಕೂಲಿಂದ TC ಮಾರ್ಕ್ಸ್ ಕಾರ್ಡ್ ಕೊಡ್ತೀನಿ ಅಂತಂದರು. ಅದಕ್ಕೆ ಅದು ಹೆಂಗಾಗುತ್ತೆ? ಅದ್ಯಾವ ರೂಲ್ಸು? ಈ ರೂಲ್ಸ್ ಇಲ್ವಲ್ಲ, ನಾವು ಓದಿದ್ದೀರಿ, ಎಷ್ಟೋ ವರ್ಷದಲ್ಲಿಂದ ಈ ಸ್ಕೂಲಲ್ಲಿ ಓದಿಸಿದ್ದೀರಿ, ನಾವು ಇಲ್ವಲ್ಲ, ಇದು ಹೊಸ ರೂಲ್ಸಾ ಅಂತ ಇಲ್ಲ, ಇದು ನನಗೆ ಸೆಂಟ್ ಆ್ಯನ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿದ್ರು. 4th ಅಲ್ಲಿ ಓದ್ತಿದ್ದೆ ನಾನು. ಹೈಸ್ಕೂಲಿಗೆ ಬಂದೆ, 10th ಸ್ಟ್ಯಾಂಡರ್ಡ್ ಅಲ್ಲೇ ಓದಿದ್ದು. 10th ಸ್ಟ್ಯಾಂಡರ್ಡಲ್ಲಿ ನನಗೆ ಪ್ರೈವೇಟ್ ಅಂತ ಹೇಳಿದರು ಅವರು. ಎಲ್ಲರ ಥರ ಮಕ್ಕಳ ಥರನೇ ನಾನು ಸ್ಕೂಲ್ಗೆ ಹೋಗ್ತಿದ್ದೆ ಆ್ಯಸ್ ಯೂಶ್ವಲ್ ಆಗಿ. ಆಮೇಲೆ ಲಾಸ್ಟ್ ಇಯರ್ ಎಂಡಿಂಗಲ್ಲಿ ಏನು ಮಾಡಿದ್ರು ಅವರು, ಪ್ರೈವೇಟಾಗಿ ಸೇರಿಸ್ತೀನಿ ಅಂತ ಹೇಳಿದರು. ಪ್ರೈವೇಟ್ ಅಂದರೆ ನಮಗೇನು ರೆಗ್ಯುಲೇಷನ್, ಏನು ಇನ್ಸ್ಟ್ರಕ್ಷನ್ ಅವ್ರು ಏನೂ ಹೇಳಿಲ್ಲ. 2000 ರೂಪೀಸ್ ಪೇ ಮಾಡಿ ಅಂದರು. ಪೇ ಮಾಡಿದ್ವಿ. ಅದಕ್ಕೂ ಸ್ಕೂಲ್ ಫೀಸು ಇತ್ತು, ಅದನ್ನು ಕಟ್ಟಿ ಮತ್ತು ಎಕ್ಸ್ಟ್ರಾ ಇದು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಾಗೇಶ್, ಇಷ್ಟು ದೊಡ್ಡ ಸ್ಕ್ಯಾಮ್ ಅನ್ನ ಮಾಡ್ತಾರೆ ಖಾಸಗಿ ಶಾಲೆಗಳು ಅಂತಂದ್ರೆ ಏನರ್ಥ? ಇನ್ಯಾವ ನಂಬಿಕೆ ಇಟ್ಟು ವಿದ್ಯಾರ್ಥಿಗಳನ್ನ ಪೋಷಕರು ಕಳಿಸ್ಬೇಕು ಅಂತ? ಸೊ ಏನೇನು ಸೆಕ್ಷನ್ಸ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ? ಪೊಲೀಸರು ತನಿಖೆಯಲ್ಲಿ ಏನೇನು ವಿಚಾರಗಳನ್ನ ನೋಡ್ತಾ ಇದ್ದಾರೆ? ಯಾರ್ಯಾರು ಇನ್ವಾಲ್ವ್ಡ್ ಇದ್ದಾರೆ? ಕೇವಲ ಶಿಕ್ಷಣ ಸಂಸ್ಥೆಗಳು ಮಾತ್ರನಾ? ಶಿಕ್ಷಣ ಅಧಿಕಾರಿಗಳು ಇನ್ವಾಲ್ವ್ಡ್ ಇದ್ದಾರಾ? ಇಷ್ಟು ದೊಡ್ಡ ಫ್ರಾಡ್ ಮಾಡಬೇಕು, ಇಷ್ಟು ದೊಡ್ಡ ಧೈರ್ಯ ಬರುತ್ತೆ ಅಂತ ಅಂದ್ರೆ ತುಂಬಾ ದೊಡ್ಡ ಚೈನ್ ಲಿಂಕು, ಸಿಂಡಿಕೇಟ್ ಕೆಲಸ ಮಾಡಿರೋ ಸಾಧ್ಯತೆ ಇದೆ ಇದರಲ್ಲಿ ಅಂತ. ಖಂಡಿತವಾಗ್ಲೂ ಮಮತಾ, ನೀವು ಹೇಳಿದ ಹಾಗೆ ಈ ಒಂದು ಪ್ರಕರಣದಲ್ಲಿ ದೊಡ್ಡ ಚೈನ್ ಲಿಂಕ್ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಖಾಸಗಿ ಶಾಲೆಯ ಕರ್ಮಕಾಂಡಗಳು ಒಂದೊಂದೇ ಬಯಲಾಗಿತ್ತು. ಘಟನೆ ಸಂಬಂಧಪಟ್ಟಂತೆ ಈಗ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿರುವಂಥದ್ದು. ಅಂದರೆ ವಿದ್ಯಾರ್ಥಿಯೊಬ್ಬರು ಕಳೆದ 10 ವರ್ಷದಿಂದಲೂ ಕೂಡ ಅದೇ ಶಾಲೆಯಲ್ಲಿ ಓದ್ತಾ ಇದ್ದರೂ ಕೂಡ ಸಾಧಾರಣ ಮಟ್ಟದಲ್ಲಿ ಅವರು ಸ್ಟಡಿಯಲ್ಲಿ ಇದ್ದರು ಅನ್ನುವಂಥ ಕಾರಣಕ್ಕೆ ಅವರನ್ನು ಅನಾಥಾಶ್ರಮದ ಮಕ್ಕಳಂತೇಳಿ ಬಿಂಬಿಸಿ ಬೆಂಗಳೂರಿನ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿರುವಂಥ ಘಟನೆ ಏನಿದೆ, ಇದು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಂತ ಘಟನೆ ಆಗಿರುವಂಥದ್ದು. ಯಾಕಂದರೆ ಈ ರೀತಿ ಸರ್ಕಾರ ಅಂದರೆ ಪೋಷಕರಿಂದ ಖಾಸಗಿ ಶಾಲೆಯ ಫೀಸ್ಗಳನ್ನು ಪಡೆದು ಅಲ್ಲಿ ಖಾಸಗಿ ಶಾಲೆಯಲ್ಲಿ ಅವರಿಗೆ ಶಿಕ್ಷಣ ಕೊಡುವ ನೆಪವನ್ನು ಹೇಳಿ ತದನಂತರ ತಮ್ಮ ರಿಸಲ್ಟಲ್ಲಿ ಕಡಿಮೆ ಬರುತ್ತೆ ಅನ್ನುವಂಥ ಒಂದೇ ಕಾರಣಕ್ಕೆ ಆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡ್ತಿರುವಂಥ ಈ ಗಂಭೀರ ಪ್ರಕರಣ ಏನಿದೆ ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಸಂಬಂಧಪಟ್ಟ ಶಾಲೆಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಜೊತೆಗೆ ಈ ಒಂದು ಸ್ಕ್ಯಾಮ್ನಲ್ಲಿ ಶಿಕ್ಷಣ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ
ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದರೆ ಇಷ್ಟೊಂದು ರಾಜರೋಷವಾಗಿ ಅಡ್ಮಿಷನ್ ಆಗಿದ್ದಂಥ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಬೇರೊಂದು ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿ ಅಲ್ಲಿ ಶಿಕ್ಷಣ ಕೊಡಿಸುವ ನಾಟಕ ಆಡ್ತಿರುವಂಥ ಖಾಸಗಿ ಶಾಲೆಗಳೇನಿದೆ ಅಂಥ ವಿರುದ್ಧ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ಪೋಷಕರು ಏನು ಸೆಂಟ್ ಮೇರಿಸ್ ಗರ್ಲ್ಸ್ ಹೈಸ್ಕೂಲ್ ವಿರುದ್ಧ FIR ಅನ್ನು ದಾಖಲಿಸಲಾಗಿದೆ. ಆ ಶಾಲೆಯ ಪ್ರಿನ್ಸಿಪಾಲ್ ಮತ್ತು ಆ ತರಗತಿಯ ಶಿಕ್ಷಕರಾಗಿರುವವರ ವಿರುದ್ಧ ಈಗ FIR ದಾಖಲಾಗಿದ್ದು ಹೈಗ್ರೌಂಡ್ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ನಾಗೇಶ್ ವಾಪಸ್ ಬಂದೆ.